ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮನಸ್ಸು ತುಂಬ ಭಾರವಾದಾಗ, ಕಣ್ಣೀರು ನಿಯಂತ್ರಣಕ್ಕೆ ಸಿಗದೆ ಅರಿದಾಗ, ಸುತ್ತಲೂ ಕೋಟ್ಯಾಂತರ ಜನರಿದ್ದರೂ ನಾನು ಒಂಟಿ ಅನಿಸಿದಾಗ, ಈ ರಾತ್ರಿಯ ನಿಶಬ್ದದಲ್ಲಿ ನಿನ್ನ ಹೃದಯ ಪಡುತ್ತಿರುವ ಪಾಡು ನನಗೆ ಗೊತ್ತು ಮಗನೇ. ನಿನ್ನ ರೂಮಿನ ಕತ್ತಲೆಯಲ್ಲಿ ಕಣ್ಣೀರು ಒರೆಸಿಕೊಳ್ಳುತ್ತಾ, ಯಾರಿಗೆ ಇಡಲಿ ನನ್ನ ನೋವನ್ನು, ಯಾರು ನನ್ನನ್ನು ನಂಬುತ್ತಾರೆ ಎಂದು ಕೈ ಚೆಲ್ಲಿ ಕುಳಿತಿದ್ದೀಯಾ ಅಲ್ಲವಾ? ಯಾರ ಮುಂದೆಯೂ ಅಳಬೇಡ. ನಿನ್ನ ಕಣ್ಣೀರಿಗೆ ಜಗತ್ತು ಬೆಲೆ ಕೊಡುವುದಿಲ್ಲ. ಆದರೆ ಆ ಕಣ್ಣೀರನ್ನು ಒರೆಸಲು ಈ ರಾತ್ರಿ ಮಂತ್ರಾಲಯದಿಂದ ನಿನ್ನ ಗುರುರಾಯರು ನಿನ್ನ ಸನಿಹಕ್ಕೆ ಬಂದಿದ್ದಾರೆ. ಹೌದು, ಈ ವಿಡಿಯೋ ನಿನ್ನ ಫೋನಿನ ಪರದೆಯ ಮೇಲೆ ಬಂದಿರುವುದು ಆಕಸ್ಮಿಕವಲ್ಲ. ಇದು ರಾಯರು ನಿನ್ನನ್ನು ಕಷ್ಟದಿಂದ ಪಾರು ಮಾಡಲು ಇಟ್ಟ ಮೊದಲ ಹೆಜ್ಜೆ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿನ್ನ ಮನಸ್ಸಿನ ಕಲ್ಲಾಗಿದ್ದ ಭಾರ ಕರಗಿ ನೀರಾಗದಿದ್ದರೆ ಕೇಳು. ಎಲ್ಲೂ ಒಂದು ಕ್ಷಣವೂ ಸ್ಕಿಪ್ ಮಾಡದೆ ರಾಯರ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ ಹಾಗೆ ಶಾಂತವಾಗಿ ಕೇಳು. ನಿನ್ನ ಕಷ್ಟಗಳು ಕರಗುವ ಸಮಯ ಬಂದಿದೆ. ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ರಾಯರೇ ನಾನು ನಿನ್ನ ಬಿಡನು ಎಂದು ಬರೆದು ನಿನ್ನ ನೋವನ್ನು ಅವರ ಪಾದಕ್ಕೆ ಒಪ್ಪಿಸು. ಈ ಸಂದೇಶವನ್ನು ನಿನ್ನವರೆಗೂ ಶೇರ್ ಮಾಡಿ ರಾಯರ ಆಶೀರ್ವಾದ ಪಡೆದುಕೋ. ಕನಿಷ್ಠ 9 ಜನರಿಗೆ ಶೇರ್ ಮಾಡಿ. ನನ್ನ ಪ್ರೀತಿಯ ಮಗು, ನಿನ್ನ ಕಣ್ಣೀರಿನ ಪ್ರತಿ ಹನಿಯು ಮಂತ್ರಾಲಯದ ಬೃಂದಾವನವನ್ನು ಮುಟ್ಟಿದೆ. ನೀನು ಪಡುತ್ತಿರುವ ಕಷ್ಟಗಳನ್ನೆಲ್ಲ ನಾನು ನೋಡುತ್ತಲೇ ಇದ್ದೇನೆ. ನಾನೇನು ತಪ್ಪು ಮಾಡಿದೆ, ನನಗೇಕೆ ಇಷ್ಟೊಂದು ಶಿಕ್ಷೆ ಎಂದು ನೀನು ಪ್ರತಿದಿನ ಪ್ರಶ್ನೆ ಮಾಡುತ್ತಿದ್ದೀಯಾ ಅಲ್ಲವಾ? ನಿನಗೊಂದು ಮಾತು ಹೇಳಲ. ಲೋಕದ ಜನ ನಿನಗೆ ಬೆನ್ನು ತೋರಿಸಿರಬಹುದು. ನೀನು ಯಾರಿಗಾಗಿ ನಿನ್ನ ಇಡೀ ಜೀವನವನ್ನು ಮುಡುಪಾಗಿಟ್ಟಿದ್ದೀಯೋ ಅವರೇ ಇಂದು ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ದೂರ ತಳ್ಳಿರಬಹುದು. ಆದರೆ ನೆನಪಿಡು, ಯಾರು ನಿನ್ನನ್ನು ಬೇಡ ಎಂದು ದೂರ ತಳ್ಳಿದ್ದಾರೋ ಅವರೆಲ್ಲರೂ ಒಂದು ದಿನ ನಿನ್ನ ಯೋಗ್ಯತೆಯನ್ನು ನೋಡಿ ನಿನ್ನ ಕಾಲ ಬಳಿ ಬಂದು ನಿಲ್ಲುವಂತೆ ನಾನು ಮಾಡುತ್ತೇನೆ. ಅಲ್ಲಿಯವರೆಗೂ ಸ್ವಲ್ಪ ತಾಳ್ಮೆ ಇರಲಿ. ನಿನಗೆ ಬಂದಿರುವುದು ಕೇವಲ ಪರೀಕ್ಷೆಯ ದಿನಗಳಷ್ಟೇ, ಶಿಕ್ಷೆಯ ದಿನಗಳಲ್ಲ. ಬೆಂಕಿಯಲ್ಲಿ ಬೆಂದ ಚಿನ್ನಕ್ಕೆ ಮಾತ್ರ ನಿಜವಾದ ಹೊಳಪು ಬರುವುದು. ನೀನು ಅನುಭವಿಸುತ್ತಿರುವ ಈ ನೋವು ನಿನ್ನನ್ನು ನಾಶ ಮಾಡಲು ಬಂದಿದ್ದಲ್ಲ. ನಿನ್ನನ್ನು ಇಡೀ ಜಗತ್ತೇ ಅಣ್ಣ, ಅಕ್ಕ ಎಂದು ಕರೆಯುವ ಎತ್ತರಕ್ಕೆ ಬೆಳೆಸಲು ಬಂದಿದೆ. ಇಂದಿನ ರಾತ್ರಿ ರಾಯರು ನಿನಗೆ ನೇರವಾಗಿ ಆಶೀರ್ವಾದ ಮಾಡುತ್ತಿದ್ದಾರೆ. ಮಗು, ಹಣದ ಸಮಸ್ಯೆ ಇದೆಯೇ ಎಂದು ಆತಂಕ ಪಡಬೇಡ. ಸಾಲದ ಬಾಧೆ ಇದೆ ಎಂದು ಕಂಗಾಲಾಗಬೇಡ. ಅನಾರೋಗ್ಯ ಪೀಡಿತನಾಗಿದ್ದೇನೆ ಎಂದು ಜೀವ ಕಳೆದುಕೊಳ್ಳಬೇಡ. ನಿನ್ನ ಎಲ್ಲ ಜವಾಬ್ದಾರಿಗಳನ್ನು ಇಂದಿನಿಂದ ನಾನು ವಹಿಸಿಕೊಳ್ಳುತ್ತಿದ್ದೇನೆ. ನಿನ್ನ ಕಷ್ಟದ ದಿನಗಳಿಗೆ ಇಂದೇ ಕೊನೆಯ ದಿನ. ಬಹುದಿನಗಳಿಂದ ನಿನ್ನ ಮನಸ್ಸನ್ನು ಒಂದು ಚಿಂತೆ ಕೊರೆದು ತಿನ್ನುತ್ತಿದೆ. ಯಾರಿಗೂ ಹೇಳಲಾಗದ ಆ ನೋವನ್ನು ನಿನಗೆ ನಾನೇ ಬಗೆಹರಿಸಿಕೊಡುತ್ತೇನೆ. ನೀನು ಮಾಡಬೇಕಾಗಿರುವುದು ಇಷ್ಟೇ. ರಾತ್ರಿ ಮಲಗುವ ಮುನ್ನ ನಿನ್ನ 2 ಕೈಗಳನ್ನು ಜೋಡಿಸಿ, ರಾಯರೇ ನಾನು ನಿಮ್ಮ ಮಗು, ನನ್ನನ್ನು ನೀವೇ ಕಾಪಾಡಬೇಕು ಎಂದು ಸಂಪೂರ್ಣವಾಗಿ ಶರಣಾಗಿಬಿಡು. ಲೋಕದಲ್ಲಿ ಎಲ್ಲರೂ ಬದಲಾಗಬಹುದು, ಆದರೆ ಬೃಂದಾವನದಲ್ಲಿ ಶರೀರರಾಗಿ ಕುಳಿತಿರುವ ಈ ರಾಘವೇಂದ್ರ ಎಂದಿಗೂ ಬದಲಾಗುವುದಿಲ್ಲ. ನಿನಗಾಗಿ ನಾನು ಸದಾ ಜಾಗೃತನಾಗಿದ್ದೇನೆ. ಸ್ನೇಹಿತರೆ, ಈ ಸತ್ಯ ಘಟನೆಯನ್ನು ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೇಳಿ. ಇದು ನಿಮ್ಮ ಬದುಕಿಗೂ ಬೆಳಕಾಗಬಹುದು. ಮಂತ್ರಾಲಯದಲ್ಲಿ ಒಮ್ಮೆ ಒಬ್ಬ ಪರಮ ಭಕ್ತ ತೀವ್ರವಾದ ಕಷ್ಟಕ್ಕೆ ಸಿಲುಕಿ ಇನ್ನು ಬದುಕುವುದೇ ಬೇಡ ಎಂದು ಕಣ್ಣೀರು ಹಾಕುತ್ತಾ ಬೃಂದಾವನದ ಮುಂದೆ ಕುಳಿತಿದ್ದ. ಆತನಿಗೆ ಜಗತ್ತಿನಲ್ಲಿ ಯಾರೂ ಆಸರೆ ಇರಲಿಲ್ಲ. ಅವನು ಅಳುತ್ತಾ ಅಳುತ್ತಾ ಅಲ್ಲೇ ಮಲಗಿಬಿಟ್ಟ. ರಾತ್ರಿ ಕನಸಿನಲ್ಲಿ ಸ್ವತಃ ರಾಯರು ಬಂದು ಆತನ ತಲೆ ಸವರಿ, ಅಳಬೇಡ ಮಗನೇ, ನಿನ್ನ ಕಣ್ಣೀರು ಒರೆಸಲು ನಾನಿರುವಾಗ ನೀನೇಕೆ ಒಂಟಿ ಅಂದುಕೊಳ್ಳುತ್ತೀಯಾ?
ನಾಳೆ ಮುಂಜಾನೆ ನಿನ್ನ ಸಕಲ ಕಷ್ಟಗಳು ತೀರುತ್ತವೆ ಎಂದು ಆಶೀರ್ವದಿಸಿದರು. ಮರುದಿನ ಬೆಳಗ್ಗೆ ಆತ ಎದ್ದಾಗ ಆತನಿಗೆ ಬಂದಿದ್ದ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗಿ ಹೋಗಿದ್ದವು. ಇದು ಕೇವಲ ಕಥೆಯಲ್ಲ ಸ್ನೇಹಿತರೆ, ರಾಯರ ಪವಾಡ. ಅಂದು ಆ ಭಕ್ತನ ಕನಸಿನಲ್ಲಿ ಬಂದ ರಾಯರು ಇಂದು ಈ ವಿಡಿಯೋ ರೂಪದಲ್ಲಿ ನಿಮ್ಮ ಮುಂದೆ ಬಂದು ಧೈರ್ಯ ತುಂಬುತ್ತಿದ್ದಾರೆ. ನಿಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಲು ನಿಮ್ಮ ಪ್ರಾರ್ಥನೆಯನ್ನು ಕಮೆಂಟ್ನಲ್ಲಿ ಬರೆಯಿರಿ. ರಾಯರು ನಿಮ್ಮ ಕೈ ಹಿಡಿಯಲಿದ್ದಾರೆ. ಈಗ ಒಂದು ಕ್ಷಣ ಶಾಂತವಾಗಿ ಕಣ್ಣು ಮುಚ್ಚಿ ನಿಮ್ಮ ಎದೆಯ ಮೇಲೆ ಕೈ ಇಟ್ಟಿಕೊಳ್ಳಿ. ಮಂತ್ರಾಲಯದ ಗುರುರಾಜರ ದಿವ್ಯ ಬೃಂದಾವನ ನಿಮ್ಮ ಕಣ್ಣ ಮುಂದೆ ಇದೆ ಎಂದು ಭಾವಿಸಿ ಅವರ ಪಾದಗಳಿಂದ ಒಂದು ದಿವ್ಯವಾದ ಬೆಳಕು ಬಂದು ನಿಮ್ಮ ಮನಸ್ಸನ್ನು ಆವರಿಸುತ್ತಿದೆ. ನಿಮ್ಮ ಇಡೀ ದೇಹ ಹಗುರವಾಗುತ್ತಿದೆ. ಮನಸ್ಸಿನಲ್ಲೇ ಈ ಮಂತ್ರವನ್ನು ಪಠಿಸಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿಮ್ಮ ಸಕಲ ಆತಂಕಗಳು, ನಕಾರಾತ್ಮಕ ಯೋಚನೆಗಳು ದೂರವಾಗಿವೆ. ನಾಳೆಯ ಮುಂಜಾನೆಯು ನಿಮಗಾಗಿ ಒಂದು ಸುವರ್ಣ ಅವಕಾಶವನ್ನು, ನೆಮ್ಮದಿಯ ಸುದ್ದಿಯನ್ನು ತರಲಿದೆ. ರಾಯರು ನಿಮ್ಮೊಂದಿಗಿದ್ದಾರೆ. ನನ್ನ ಪ್ರೀತಿಯ ಆತ್ಮಾಭಿಮಾನಿಗಳೇ, ಇಂದಿನ ರಾಯರ ಈ ಆಪ್ತ ಸಂದೇಶ ನಿಮ್ಮ ಹೃದಯಕ್ಕೆ ತುಸು ನೆಮ್ಮದಿ ನೀಡಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ನಿಂದ ಈ ಸಂದೇಶವು ನೊಂದಿರುವ ಇನ್ನಷ್ಟು ಹೃದಯಗಳಿಗೆ ತಲುಪುತ್ತದೆ. ನಿಮ್ಮ ಕುಟುಂಬದಲ್ಲಿ ಅಥವಾ ಸ್ನೇಹಿತರಲ್ಲಿ ಯಾರಾದರೂ ತುಂಬ ಬೇಸರದಲ್ಲಿದ್ದರೆ ಅವರಿಗೂ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ. ಅವರಿಗೂ ಧೈರ್ಯ ತುಂಬಿ ಪ್ರತಿದಿನ ರಾತ್ರಿ ರಾಯರ ಇಂತಹದೇ ಸಾಂತ್ವನದ ಮತ್ತು ಪವಾಡದ ಸಂದೇಶಗಳನ್ನು ಕೇಳಲು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ನಮ್ಮೊಂದಿಗೆ ಜೋಡಿಸಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಲು ಮರೆಯಬೇಡಿ. ರಾಯರು ನಿಮ್ಮನ್ನು ಸದಾ ಸುಖವಾಗಿ ಇಡಲಿ. ಲೋಕದ ನಿಯಮವೇ ಆಗಿದೆ ಮಗು. ಇಲ್ಲಿ ನೆರಳು ಕೂಡ ಕತ್ತಲಾದಾಗ ನಮ್ಮನ್ನು ಬಿಟ್ಟು ಹೊರಟು ಹೋಗುತ್ತದೆ. ಇನ್ನು ರಕ್ತದ ಸಂಬಂಧಗಳು, ಸ್ನೇಹದ ಬಂಧುಗಳು ಕಷ್ಟ ಬಂದಾಗ ದೂರ ಸರಿಯುವುದರಲ್ಲಿ ಆಶ್ಚರ್ಯವೇನಿಲ್ಲ. ನೀನು ಯಾರಿಗೆಲ್ಲ ಒಳ್ಳೆಯದನ್ನು ಮಾಡಬೇಕು ಎಂದು ಹಗಲಿರುಳು ಶ್ರಮಿಸಿದೆಯೋ ಅವರೇ ಇಂದು ನಿನ್ನನ್ನು ಪರಕೀಯನಂತೆ ನೋಡುತ್ತಿರಬಹುದು. ನಿನ್ನ ನಿಷ್ಠೆ, ನಿನ್ನ ಪ್ರಾಮಾಣಿಕತೆ ಇಂದು ಜಗತ್ತಿನ ಕಣ್ಣಿಗೆ ಮೂರ್ಖತನದಂತೆ ಕಾಣಿಸುತ್ತಿರಬಹುದು. ಆದರೆ ನೆನಪಿಡು, ಮನುಷ್ಯರು ನಿನ್ನನ್ನು ಕಡೆಗಣಿಸಬಹುದು, ಆದರೆ ಮಂತ್ರಾಲಯದ ಈ ಪ್ರಭು ನಿನ್ನನ್ನು ಎಂದಿಗೂ ಕಡೆಗಣಿಸುವುದಿಲ್ಲ. ಲೋಕದ ದೃಷ್ಟಿಯಲ್ಲಿ ನೀನು ಸೋತಿರಬಹುದು, ಆದರೆ ನನ್ನ ದೃಷ್ಟಿಯಲ್ಲಿ ನೀನು ಗೆದ್ದಿದ್ದೀಯಾ. ಏಕೆಂದರೆ ಇಷ್ಟೆಲ್ಲ ನೋವುಗಳಿದ್ದರೂ ನೀನು ನಿನ್ನ ಧರ್ಮವನ್ನು ಬಿಟ್ಟಿಲ್ಲ, ನಿನ್ನ ಭಕ್ತಿಯನ್ನು ಬಿಟ್ಟಿಲ್ಲ. ಯಾರು ನಿನ್ನನ್ನು ನೋಡಿ ಆಡಿಕೊಂಡಿದ್ದಾರೋ, ಯಾರು ನಿನ್ನ ಪರಿಸ್ಥಿತಿಯನ್ನು ನೋಡಿ ಕೈ ಕಟ್ಟಿ ನಕ್ಕಿದ್ದಾರೋ ಅದೇ ಜನರ ಮುಂದೆ ನೀನು ತಲೆ ಎತ್ತಿ ಗೌರವದಿಂದ ಬದುಕುವಂತೆ ನಾನು ಮಾಡುತ್ತೇನೆ. ಇದು ಕೇವಲ ಮಾತಲ್ಲ, ಬೃಂದಾವನದಿಂದ ನಿನ್ನ ಗುರುರಾಯರು ನಿನಗೆ ಕೊಡುತ್ತಿರುವ ಸತ್ಯವಚನ. ನಿನ್ನ ತಾಳ್ಮೆಗೆ ಸಿಗಬೇಕಾದ ಪ್ರತಿಫಲ ನಾಳೆಯಿಂದಲೇ ನಿನ್ನ ಬದುಕಿನಲ್ಲಿ ಆರಂಭವಾಗಲಿದೆ. ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗುವ ಕ್ಷಣ. ನೀನು ಪ್ರತಿದಿನ ಪೂಜೆ ಮಾಡುವಾಗ, ದೀಪ ಹಚ್ಚುವಾಗ ಮನಸ್ಸಿನಲ್ಲೇ ಅಳುತ್ತಾ ಕೇಳುತ್ತಿದ್ದ ಆ ಒಂದು ಪ್ರಶ್ನೆ ನನಗೆ ಗೊತ್ತು. ರಾಯರೇ, ನನ್ನ ಕಷ್ಟಗಳು ಯಾವಾಗ ತೀರುತ್ತವೆ? ನಾನು ನೆಮ್ಮದಿಯ ನಿಟ್ಟುಸಿರು ಬಿಡುವ ದಿನ ಯಾವಾಗ ಬರುತ್ತದೆ ಎಂದು ನೀನು ಹಂಬಲಿಸುತ್ತಿದ್ದೀಯ ಅಲ್ಲವಾ? ಈಗೋ ಕೇಳು. ನಿನ್ನ ಕರ್ಮದ ಕಠಿಣ ದಿನಗಳು ಈಗ ಕರಗಿ ಹೋಗುತ್ತಿವೆ. ನಿನ್ನ ಬದುಕಿನ ಪ್ರತಿಯೊಂದು ಸಮಸ್ಯೆಯ ಬೀಗಕ್ಕೂ ನನ್ನ ಬಳಿ ಪರಿಹಾರದ ಕೀಲುಕೈ ಇದೆ. ಉದ್ಯೋಗದ ಸಮಸ್ಯೆ ಇರಬಹುದು, ಮನೆಯಲ್ಲಿ ನೆಮ್ಮದಿಯಿಲ್ಲದ ವಾತಾವರಣ ಇರಬಹುದು, ಅಥವಾ ಯಾರೋ ಮಾಡಿದ ತಂತ್ರಗಳಿಂದ ನಿನ್ನ ಬದುಕು ಹಾಳಾಗುತ್ತಿರಬಹುದು. ಎಲ್ಲವನ್ನು ಸುಟ್ಟು ಭಸ್ಮ ಮಾಡಲು ರಾಯರ ಒಂದು ದೃಷ್ಟಿ ಸಾಕು. ನಿನ್ನ ಮನಸ್ಸಿನಲ್ಲಿರುವ ನಕಾರಾತ್ಮಕ ಯೋಚನೆಗಳನ್ನು ಮೊದಲು ಹೊರಹಾಕು. ನನ್ನಿಂದ ಏನು ಸಾಧ್ಯವಿಲ್ಲ ಎಂಬ ಕೀಳರಿಮೆಯನ್ನು ಬಿಟ್ಟುಬಿಡು. ಬ್ರಹ್ಮಾಂಡವನ್ನೇ ಸಲಹುವ ಜಗದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳು ನಿನ್ನ ಜೊತೆಗಿರುವಾಗ ನಿನಗೆ ಹೆದರಿಕೆ ಏಕೆ?
ಯಾರೋ ನಿನಗೆ ಮಾಡಿದ ಅನ್ಯಾಯಕ್ಕೆ ನೀನೇಕೆ ಮರುಗುತ್ತೀಯ? ಕಾಲ ಎಲ್ಲದಕ್ಕೂ ಉತ್ತರ ನೀಡುತ್ತದೆ. ನೀನು ಕೇವಲ ನಿನ್ನ ಕರ್ತವ್ಯವನ್ನು ಮಾಡು. ಫಲವನ್ನು ರಾಯರ ಪಾದಕ್ಕೆ ಬಿಟ್ಟುಬಿಡು. ಮಂತ್ರಾಲಯದ ಮಣ್ಣಿನ ಪವಾಡ. ಸ್ನೇಹಿತರೆ, ಮಂತ್ರಾಲಯದ ರಾಯರ ಮೃತ್ತಿಕೆಗೆ ಪವಿತ್ರ ಮಣ್ಣು ಇರುವ ಶಕ್ತಿ ಎಂತಹದು ಗೊತ್ತೇ? ಜಗತ್ತಿನ ಯಾವುದೇ ವೈದ್ಯರಿಂದ ಗುಣಪಡಿಸಲು ಸಾಧ್ಯವಿಲ್ಲದ ಕಾಯಿಲೆಗಳನ್ನು ಸಹ ರಾಯರ ಮೃತ್ತಿಕೆಯ ಸ್ಪರ್ಶ ಮತ್ತು ಅವರ ನಾಮಸ್ಮರಣೆ ಗುಣಪಡಿಸಿದೆ. ನಿಮ್ಮ ಜೀವನದಲ್ಲೂ ತೀವ್ರವಾದ ಆತಂಕ, ಅನಾರೋಗ್ಯ ಅಥವಾ ಮನೆಯಲ್ಲಿ ಅಶಾಂತಿ ಇದ್ದರೆ ರಾತ್ರಿ ಮಲಗುವ ಮುನ್ನ ರಾಯರ ಪವಿತ್ರ ಮೃತ್ತಿಕೆಯನ್ನು ಅಥವಾ ರಾಯರ ಸ್ಮರಣೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹಣೆಗೆ ಇಟ್ಟುಕೊಳ್ಳಿ. ನಿಮ್ಮ ಸುತ್ತಲೂ ಇರುವ ಎಲ್ಲ ದುಷ್ಟಶಕ್ತಿಗಳು, ನಕಾರಾತ್ಮಕ ಶಕ್ತಿಗಳು ಓಡಿ ಹೋಗುತ್ತವೆ. ರಾಯರ ಬೃಂದಾವನದ ಸುತ್ತಲೂ ಸದಾ ದೇವತೆಗಳು ತಪಸ್ಸು ಮಾಡುತ್ತಿರುತ್ತಾರೆ. ಅಂತಹ ಪುಣ್ಯಕ್ಷೇತ್ರದ ಅಧಿಪತಿ ನಿಮ್ಮ ಹೃದಯದಲ್ಲಿ ನೆಲೆಸಿದ್ದಾರೆ. ನಿಮ್ಮ ಜೀವನದಲ್ಲಿ ಇದುವರೆಗೆ ನಡೆದ ಪವಾಡಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಎಷ್ಟೋ ಬಾರಿ ನೀವು ಪ್ರಾಣಾಪಾಯದಿಂದ ಅಥವಾ ದೊಡ್ಡ ಸಂಕಷ್ಟದಿಂದ ಪಾರಾಗಿದ್ದೀರಾ ಅಲ್ಲವಾ? ಅದು ಬೇರೆ ಯಾವುದೋ ಶಕ್ತಿಯಲ್ಲ, ಸ್ವತಃ ರಾಯರು ತಮ್ಮ ಅದೃಶ್ಯ ಹಸ್ತದಿಂದ ನಿಮ್ಮನ್ನು ಕಾಪಾಡಿದ್ದಾರೆ. ಹಾಗಿದ್ದಾಗ ಇಂದು ಬಂದಿರುವ ಸಣ್ಣ ಕಷ್ಟಕ್ಕೆ ನೀವು ಧೃತಿಗೆಡುವುದು ನ್ಯಾಯವೇ ಇಲ್ಲ. ಧೈರ್ಯವಾಗಿರಿ, ರಾಯರು ನಿಮ್ಮ ಬೆನ್ನ ಹಿಂದೆ ಬೆಟ್ಟದಂತೆ ನಿಂತಿದ್ದಾರೆ. ಈಗ ಇಡೀ ಜಗತ್ತೇ ಮೌನವಾಗಿದೆ. ನಿನ್ನ ಸುತ್ತಲಿನ ಪರಿಸರ ಶಾಂತವಾಗಿದೆ. ನಿನ್ನ ಮನಸ್ಸನ್ನು ಕೂಡ ಅಷ್ಟೇ ಶಾಂತವಾಗಿ ಇಟ್ಟಿಕೋ. ನಿನ್ನನ್ನು ನೋಯಿಸಿದವರನ್ನು, ನಿನಗೆ ದ್ರೋಹ ಮಾಡಿದವರನ್ನು ಕ್ಷಮಿಸಿಬಿಡು. ಏಕೆಂದರೆ ಅವರಿಗೆ ಶಿಕ್ಷೆ ನೀಡಲು ರಾಯರಿದ್ದಾರೆ. ನೀನು ನಿನ್ನ ಮನಸ್ಸನ್ನು ಮಲಿನ ಮಾಡಿಕೊಳ್ಳಬೇಡ. ಕಣ್ಣುಗಳನ್ನು ಮುಚ್ಚಿ ಮಂತ್ರಾಲಯದ ಆ ಸುಂದರ ಬೃಂದಾವನದಿಂದ ಹರಿದು ಬರುತ್ತಿರುವ ದಿವ್ಯ ಪರಿಮಳವನ್ನು ಆಸ್ವಾದಿಸು. ರಾಯರ ತುಳಸಿ ಮಾಲೆಯ ಸುವಾಸನೆ ನಿನ್ನ ರೂಮಿನ ತುಂಬ ಹರಡುತ್ತಿದೆ ಎಂದು ಭಾವಿಸು. ನಿನ್ನ ಮನಸ್ಸಿನ ಎಲ್ಲ ನೋವುಗಳು ಕರಗಿ ಹೋಗುತ್ತಿವೆ. ನಿನ್ನ ಹೃದಯದಲ್ಲಿ ಹೊಸದೊಂದು ಭರವಸೆ ಮೂಡುತ್ತಿದೆ. ಮನಸ್ಸಿನಲ್ಲಿ ಅತ್ಯಂತ ಭಕ್ತಿಯಿಂದ ಈ ಸಾಲುಗಳನ್ನು ನನ್ನೊಂದಿಗೆ ಹೇಳಿ. ರಾಘವೇಂದ್ರ ರಾಯರ ಪಾದವೇ ಗತಿ, ಗುರುರಾಯರ ನಾಮವೇ ಎನ್ನ ಮತಿ. ಲೋಕದಲ್ಲಿ ನನಗ್ಯಾರೂ ಇಲ್ಲದಿದ್ದರೂ ರಾಯರೇ ಎನ್ನ ಭಾಗ್ಯದ ನಿಧಿ. ನಿಮ್ಮ ಆತ್ಮಕ್ಕೆ ಈಗ ಪರಮ ಶಾಂತಿ ಸಿಗುತ್ತಿದೆ. ನಿಮ್ಮ ಕಣ್ಣೀರು ಆನಂದ ಬಾಷ್ಪವಾಗಿ ಬದಲಾಗುತ್ತಿದೆ. ರಾಯರು ನಿಮ್ಮ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆ. ಇನ್ನು ಮುಂದೆ ನಿಮ್ಮ ಬದುಕಿನಲ್ಲಿ ಕತ್ತಲೆ ಇಲ್ಲ, ಕೇವಲ ಸುಖ ಮತ್ತು ಶಾಂತಿ ಮಾತ್ರ ಇರಲಿದೆ. ನನ್ನ ಆತ್ಮೀಯ ಗುರುರಾಯರ ಭಕ್ತರೇ, ಈ ದೀರ್ಘವಾದ ರಾತ್ರಿಯ ಸಂದೇಶ ನಿಮ್ಮ ಮನಸ್ಸಿನ ಕತ್ತಲೆಯನ್ನು ದೂರ ಮಾಡಿ ಒಂದು ಹೊಸ ಬೆಳಕನ್ನು ನೀಡಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋವನ್ನು ನೀವಿಲ್ಲಿಯವರೆಗೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ದೀರಾ ಎಂದರೆ ರಾಯರ ಕೃಪೆ ನಿಮ್ಮ ಮೇಲೆ ಸಂಪೂರ್ಣವಾಗಿದೆ ಎಂದರ್ಥ. ನಿಮ್ಮ ಹೃದಯಕ್ಕೆ ಈ ಮಾತುಗಳು ಸ್ಪರ್ಶಿಸಿದರೆ ರಾಯರ ಮೇಲಿನ ಭಕ್ತಿಯಿಂದ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ನೀಡಿ. ನಿಮ್ಮ ಪ್ರತಿಯೊಂದು ಲೈಕ್ ಕೂಡ ಈ ದಿವ್ಯ ಸಂದೇಶವನ್ನು ಜಗತ್ತಿನ ಮೂಲೆ ಮೂಲೆಗಳಲ್ಲಿರುವ ನೊಂದ ರಾಯರ ಭಕ್ತರಿಗೆ ತಲುಪಿಸಲು ಶಕ್ತಿಯಾಗುತ್ತದೆ. ನಿಮ್ಮ ಪ್ರಾರ್ಥನೆ, ನಿಮ್ಮ ಕಷ್ಟ ಏನೇ ಇರಲಿ ಅದನ್ನು ಮುಚ್ಚಿಡಬೇಡಿ. ಕಮೆಂಟ್ ಬಾಕ್ಸ್ನಲ್ಲಿ ಮುಕ್ತವಾಗಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆದು ರಾಯರ ಪಾದಕ್ಕೆ ಅರ್ಪಿಸಿ. ರಾಯರು ನಿಮ್ಮ ಪ್ರಾರ್ಥನೆಯನ್ನು ಖಂಡಿತ ಆಲಿಸುತ್ತಾರೆ. ಕಷ್ಟದಲ್ಲಿರುವ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಅವರಿಗೂ ರಾಯರ ಅಭಯಹಸ್ತ ಸಿಗುವಂತೆ ಮಾಡಿ. ಪ್ರತಿದಿನ ರಾತ್ರಿ ಇಂತಹದೇ ಹೃದಯಸ್ಪರ್ಶಿ ಮತ್ತು ಭಾವುಕ ರಾಯರ ಸಂದೇಶಗಳನ್ನು ಕೇಳಲು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬೆಲ್ಲೈಕನ್ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ಗುರುರಾಜರು ನಿಮ್ಮ ಹೆಗಲ ಮೇಲಿದ್ದ ಭಾರವನ್ನು ಇಳಿಸಿದ್ದಾರೆ. ನಿಶ್ಚಿಂತೆಯಾಗಿ ಮಲಗಿ. ನಾಳೆಯ ದಿನ ನಿಮಗಾಗಿ ಶುಭ ತರಲಿದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶುಭರಾತ್ರಿ.